ನಮಸ್ಕಾರ ಎಲ್ಲ ಚಾಲಕ ಮಿತ್ರರಿಗೆ. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರ ಸಾರಿಗೆ ಇಲಾಖೆಯ ಸಹಯೋಗದೊಂದಿಗೆ ಪ್ರತಿ ವರ್ಷವೂ ಕೂಡ ರಸ್ತೆ ಸುರಕ್ಷತಾ ಅಭಿಯಾನ ಅನ್ನುವಂತಹ ಒಂದು ಬೃಹತ್ ಕಾರ್ಯಕ್ರಮಗಳನ್ನು ಆಯೋಜನೆಯನ್ನ ಮಾಡುತ್ತೆ. ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಬಂದು ರಸ್ತೆಗಳಲ್ಲಿ ಸುರಕ್ಷಿತವಾಗಿ ಹೇಗೆ ಪ್ರಯಾಣವನ್ನು ಮಾಡಬೇಕು ಮತ್ತು ರಸ್ತೆಗಳ ಗುಣಮಟ್ಟ ಮತ್ತು ಹೊಸ ಹೊಸ ತಂತ್ರಜ್ಞಾನಗಳನ್ನು ತಂದಂಥದ್ದನ್ನು ಸಾರ್ವಜನಿಕರಿಗೆ ವಿವರವಾಗಿ ತಿಳಿಸ್ತಕ್ಕಂಥದ್ದು ಮತ್ತು 4 ರಸ್ತೆಗಳು ಮತ್ತು 3 ರಸ್ತೆಗಳು ಸೇರುವಂತಹ ಜಾಗಗಳಲ್ಲಿ ಏನು ಬೆಂಗಳೂರು ನಗರದಲ್ಲಿ ಟ್ರಾಫಿಕ್ಗಳನ್ನು ಮಾಡಿರ್ತಾರೆ, ಸಿಗ್ನಲ್ಗಳನ್ನು, ಈ ಸಿಗ್ನಲ್ಗಳನ್ನು AI ಮುಖಾಂತರವಾಗಿ ಹೇಗೆ ಕಂಟ್ರೋಲ್ ಮಾಡ್ತಾರೆ, ಹೀಗೆ ಹಲವಾರು ವಿಚಾರವಾಗಿ ರಸ್ತೆ ಸುರಕ್ಷತಾ ಅಭಿಯಾನ ಅನ್ನುವಂತಹ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಸಾರ್ವಜನಿಕರಿಗೆ ಉತ್ತಮ ಮಾಹಿತಿಯನ್ನು ತಿಳಿಸೋದಕ್ಕೆ ಅಂತಲೇ ಸರ್ಕಾರ ಕೋಟ್ಯಾಂತರ ರೂಪಾಯಿಗಳನ್ನು ವೆಚ್ಚ ಮಾಡುತ್ತೆ. ಆದರೆ ಈ ಕೋಟ್ಯಾಂತರ ರೂಪಾಯಿ ಯಾರ ಮನೆಗೆ ಸೇರ್ತಾ ಇದೆ ಅನ್ನೋದೇ ಇಲ್ಲಿ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಏಕೆಂದ್ರೆ ತಾವೆಲ್ಲರೂ ಕೂಡ ಇವತ್ತು ನೋಡಿರ್ತಕ್ಕಂಥದ್ದು ಏನು ಅಂದ್ರೆ, AI ಟೆಕ್ನಾಲಜಿಗಳ ಮುಖಾಂತರವಾಗಿ ರಸ್ತೆಗಳಲ್ಲಿ ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡ್ತಿರ್ತಕ್ಕಂತಹ ಇಲಾಖೆಗಳು ಎಲ್ಲಿಯೂ ಕೂಡ ರಸ್ತೆ ಸುರಕ್ಷತಾ ಅಭಿಯಾನಕ್ಕೆ ಸಂಬಂಧಪಟ್ಟಂತೆ ರಸ್ತೆಗಳ ಗುಣಮಟ್ಟದ ಬಗ್ಗೆ ಚರ್ಚೆಯೇ ಆಗಿಲ್ಲ ಅನ್ನೋದು ದುರಂತಗಳ ವಿಚಾರ. ಏಕೆಂದ್ರೆ ತಾವೆಲ್ಲರೂ ಕೂಡ ನೋಡಿರ್ತಕ್ಕಂಥದ್ದು ಏನು ಅಂದ್ರೆ, AI ಟೆಕ್ನಾಲಜಿಯನ್ನ ಬಳಕೆ ಮಾಡಿ ಟ್ರಾಫಿಕ್ ನ ಕಂಟ್ರೋಲ್ ಮಾಡುವಂತಹ ಇಲಾಖೆಗಳು ಅದೇ ಟ್ರಾಫಿಕ್ ಸಿಗ್ನಲ್ಗಳನ್ನೇ ಬಿದ್ದಿರ್ತಕ್ಕಂತಹ ಗುಂಡಿಗಳನ್ನ ಯಾಕೆ ಗಮನ ಹರಿಸೋದಿಲ್ಲ ಅನ್ನೋದು ಕೂಡ ಇಲ್ಲಿ ಅತಿ ಬಹುಮುಖ್ಯವಾದಂತಹ ಪ್ರಶ್ನೆ ಆಗುತ್ತೆ. ಉದಾಹರಣೆಗೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು, ಒಂದು ಸಿಗ್ನಲ್ ನಲ್ಲಿ ತಾವು 120 ಸೆಕೆಂಡ್ಗಳ ಕಾಲ ವೇಟಿಂಗ್ ಅಂತ ಇದ್ರೂ ಕೂಡ ನಿಮಗೆ ಆ ಒಂದು ಸಿಗ್ನಲ್ ನಿಂದ ಹೊರ ಹೋಗೋದಕ್ಕೆ ಕೊಡ್ತಕ್ಕಂತಹ ಕಾಲಾವಕಾಶ 25ರಿಂದ 30 ಸೆಕೆಂಡ್ಗಳನ್ನ ಕೊಡ್ತಾರೆ. ಆದ್ರೆ ಯಾವುದೇ ಒಬ್ಬ ವ್ಯಕ್ತಿ ನಿಂತಿರ್ತಕ್ಕಂಥ ವಾಹನವನ್ನ ಮೂವ್ ಮಾಡಿ ಆ ಸಿಗ್ನಲ್ ಅನ್ನ ದಾಟಿ ಹೊರ ಹೋಗೋದಕ್ಕೆ 30 ಸೆಕೆಂಡ್ಗಳ ಕಾಲಾವಕಾಶದಲ್ಲಿ ಅಲ್ಲಿರುವಂತಹ ಗುಂಡಿಗಳಲ್ಲೇನೆ 10ರಿಂದ 15 ಸೆಕೆಂಡ್ಗಳು ಕಳೆಯುವಂತಹ ಒಂದು ಸುಸಂದರ್ಭ ಯೋಜನೆಯನ್ನ ತಂದಿಟ್ಟಿದೆ. ಇನ್ನು ಉಳಿದಂತ ಒಬ್ಬ ವ್ಯಕ್ತಿ ಆ ಗುಂಡಿಗಳನ್ನ ದಾಟಿ ಆ ಸಿಗ್ನಲ್ ಅನ್ನ ಹೊರ ಹೋಗೋದಕ್ಕೆ ಕೇವಲ 15 ಸೆಕೆಂಡ್ಗಳನ್ನ ತೆಗೆದುಕೊಂಡ್ರೆ ಇನ್ನ ಹಿಂಬದಿ ಇರತಕ್ಕಂತಹ ವಾಹನಗಳು ಹೇಗೆ ತನ್ನ ಸಿಗ್ನಲ್ ಅನ್ನ ಮೂವ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ಇಲ್ಲಿ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಇದೆಲ್ಲದಕ್ಕೂ ಕೂಡ ರಸ್ತೆ ಸುರಕ್ಷತಾ ಅಭಿಯಾನದ ಅಡಿಯಲ್ಲಿ ಆಯಾ ಇಲಾಖೆಗಳಿಗೆ ಅದರ ಬಗ್ಗೆ ಗಮನವನ್ನ ಹರಿಸಿ ಅದರ ಬಗ್ಗೆ ಮಾಹಿತಿಗಳನ್ನ ಕೊಟ್ಟು ಇದನ್ನ ಸರಿಪಡಿಸಬೇಕಾದ ಇಲಾಖೆಗಳು ಮೋಜು ಮಸ್ತಿಯಲ್ಲಿ ಮುಳುಗಿದವ ಅಂತಕ್ಕಂಥದ್ದು ಕೂಡ ಅಷ್ಟೇ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಅದಕ್ಕೊಂದು ಸ್ಪಷ್ಟ ಉದಾಹರಣೆ ಆಗಿರ್ತಕ್ಕಂಥದ್ದು, ಕೇಂದ್ರದ ಒಬ್ಬ ವ್ಯಕ್ತಿ ರಾಜ್ಯಕ್ಕೆ ಭೇಟಿ ನೀಡಿದಾಗ ಸಾರಿಗೆ ಇಲಾಖೆ ನಡೆದುಕೊಳ್ಳುವ ರೀತಿ ಹೇಗಿದೆ ಅಂತಕ್ಕಂಥದ್ದು ಒಂದು ವಿಡಿಯೋ ಇದೆ, ಅದನ್ನ ಹಾಕ್ತೀನಿ, ನೋಡ್ಕೊಂಡು ಬನ್ನಿ ಸ್ನೇಹಿತರೆ. ನೋಡಿದ್ರಲ್ಲ ವಿಡಿಯೋನ. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ಶ್ರೀ ಅಭಯ್ ಮನೋಹರ್ ಸತ್ರೆ ಅವರು ಕರ್ನಾಟಕ ರಾಜ್ಯದಲ್ಲಿ ಹೇಗೆಲ್ಲ ತಾವು ರಸ್ತೆ ಸುರಕ್ಷತಾ ಅಭಿಯಾನಗಳನ್ನು ಅನುಷ್ಠಾನಗೊಳಿಸಿದ್ದೀರಾ ಅಂತಕ್ಕಂತಹ ಒಂದು ಕಾರ್ಯಕ್ರಮದ ಕಾರ್ಯಾಗಾರದ ಅಡಿಯಲ್ಲಿ ಸಾರಿಗೆ ಇಲಾಖೆಗೆ ಭೇಟಿ ನೀಡ್ತಾರೆ. ಆದರೆ ಸಾರಿಗೆ ಇಲಾಖೆ ಅವರನ್ನ ತೋರಿಸುವಂತಹ ರೀತಿಗಳು ಹೇಗಿದೆ ಅಂತಕ್ಕಂಥದ್ದನ್ನ ತಾವು ವಿಡಿಯೋದಲ್ಲಿ ಸೂಕ್ಷ್ಮವಾಗಿ ಗಮನಿಸಿರ್ತೀರ ಅಂತ ಅನ್ಕೊಳ್ತೀನಿ. ಎಲ್ಲವೂ ಕೂಡ 4 ಚೌಕಾಕಾರದ ಗೋಡೆಯ ಒಳಗಡೆನೆ ತಮ್ಮ ವ್ಯವಹಾರಗಳು ಮುಗಿಯೋದಾದ್ರೆ ಇಂತಹ ಸಭೆಗಳನ್ನ ಸಾರ್ವಜನಿಕವಾಗಿ ಮತ್ತು ಬೆಂಗಳೂರಿನಲ್ಲಿ ಸುರಕ್ಷಿತವಾಗಿ ಪ್ರಯಾಣ ಮಾಡುವಂತಹ ಸಾರ್ವಜನಿಕರಿಗೆ ಆಗಬಹುದು ಮತ್ತು ಚಾಲಕರುಗಳಿಗೆ ಆಗಿರಬಹುದು, ಯಾರಿಗೆ ತಮ್ಮ ರಸ್ತೆ ಸುರಕ್ಷತಾ ಅಭಿಯಾನನ ಸಂಪೂರ್ಣವಾದ ಮಾಹಿತಿಗಳನ್ನ ಹೊರ ಹಾಕಿದಿರಾ ಅಂತಕ್ಕಂಥದ್ದು ಕೂಡ ಅಷ್ಟೇ ಸ್ಪಷ್ಟವಾಗಿ ವಿಚಾರಗಳನ್ನ ತಿಳಿಸ್ಕೊಡ್ಬೇಕಾದ ಸಾರಿಗೆ ಇಲಾಖೆ ತಮ್ಮ ಮೌನವಾಗಿ ಬಂದಂತಹ ಅತಿಥಿಗಳನ್ನ ಸತ್ಕಾರ್ಯಗಳ ಮುಖಾಂತರವಾಗಿ ಅವರನ್ನ ಔಚಿತ್ಯಪಡಿಸಿಬಿಟ್ರೆ ಸಾಕು, ಇಲ್ಲಿರುವವರು ಏನಾದರೂ ಆಗ್ಬಿಡ್ಲಿ ಅನ್ನುವಷ್ಟು ತೀರಾ ಕಳಪೆ ಆಡಳಿತ ನೀಡ್ತಾ ಇರ್ತಕ್ಕಂತಹ ಸಾರಿಗೆ ಅಧಿಕಾರಿಗಳಿಗೆ ಚಾಲಕರ ಪರವಾಗಿ ಧಿಕ್ಕಾರವನ್ನ ಹಾಕ್ತೀವಿ. ಸತತವಾಗಿ 3 ವರ್ಷಗಳಿಂದಲೂ ಕೂಡ
ರಸ್ತೆ ಸುರಕ್ಷತಾ ಅಭಿಯಾನದ ವಿಚಾರಗಳನ್ನ ಕೇವಲ ಮಾಧ್ಯಮಗಳಲ್ಲಿ ಕುಳಿತು ಮಾಧ್ಯಮಗಳಲ್ಲಿ 1 ಗಂಟೆಗಳ ಕಾಲ ಚರ್ಚೆಯನ್ನ ಮಾಡೋದಕ್ಕೆ ಸೀಮಿತಗೊಳಿಸಿರ್ತಕ್ಕಂತಹ ಇಲಾಖೆಗಳು ರಸ್ತೆಯಲ್ಲಿ ಸುರಕ್ಷತೆಯನ್ನ ಹೇಗೆ ನಿರ್ವಹಣೆಯನ್ನ ಮಾಡ್ತಾರೆ ಅಂತಕ್ಕಂಥದ್ದೇ ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಇದನ್ನ ಕೇಳಬೇಕಾದಂತಹ ಕೆಲವು ರಾಜಕೀಯ ಪ್ರೇರಿತ ಅಧಿಕಾರಿಗಳು, ಅದಕ್ಕೆ ಸಂಬಂಧಪಟ್ಟ ಮಂಡಳಿಯ ಅಧಿಕಾರಿಗಳು ಎಲ್ಲರೂ ಕೂಡ ಮೌನ. ಆದರೆ ಇಲ್ಲಿ ಕೆಲವು ವಿಚಾರಗಳು ಏನು ಕಂಡು ಬರುತ್ತೆ ಅಂದ್ರೆ, ಎಲ್ಲವೂ ಕೂಡ ವ್ಯಾಪಾರೀಕರಣಕ್ಕೆ ನಿಂತಿದೆಯೇನೋ ಅನ್ನುವಷ್ಟು ದೊಡ್ಡ ಮಟ್ಟಕ್ಕೆ ಕಾಡ್ತಾ ಇರೋದು ದುರಂತದ ವಿಚಾರ. ಮತ್ತು ರಾಜ್ಯ ಸರ್ಕಾರಗಳು ಇಂತಹ ಅಭಿಯಾನಗಳಿಗೆ ಕೋಟ್ಯಾಂತರ ರೂಪಾಯಿಗಳನ್ನ ವ್ಯಯಿಸ್ತಾ ಇರ್ತಕ್ಕಂಥದ್ದು ಕೂಡ ಒಂದು ಭ್ರಷ್ಟಾಚಾರದ ಮಹಾಕೂಪ ಅಂತಾನೆ ಆರೋಪವನ್ನ ಮಾಡಬೇಕಾಗುತ್ತೆ. ರಸ್ತೆ ಸುರಕ್ಷತಾ ಅಭಿಯಾನದ ಅಡಿಯಲ್ಲಿ ಕೋಟ್ಯಾಂತರ ರೂಪಾಯಿಗಳನ್ನ ಸರ್ಕಾರ ವಿನಿಯೋಗ ಮಾಡೋದು ಕೂಡ ಒಂದು ರೀತಿ ಕೆರೆಯಲ್ಲಿ ಹುಣಸೆ ಹಣ್ಣನ್ನ ಹಿಂಡಿದ ರೀತಿಯಲ್ಲಿ ಇರುವಂತಹ ಹಣವನ್ನ ವ್ಯಯ ಮಾಡೋದಕ್ಕೆ ಇಂಥ ಯೋಜನೆಗಳನ್ನ ತಗೊಂಡು ಬರಬೇಕಾಗುತ್ತೋ ವಿನಃ ಅದೇ ಹಣವನ್ನ ಯಾವುದಾದ್ರೂ ಬಡಬಗ್ಗರಿಗೆ ಅನ್ನ ಹಾಕೋದ್ರ ಮುಖಾಂತರವಾಗಿ ಯೋಜನೆಯನ್ನ ಸಾತ್ಕಾರಗೊಳಿಸ್ಕೋಬೇಕಾಗುತ್ತೆ ಅಂತೇಳಿ ಈ ಮೂಲಕ ನಾನು ರಾಜ್ಯ ಸರ್ಕಾರಕ್ಕೂ ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ತಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ರಸ್ತೆ ಸುರಕ್ಷತಾ ಅಭಿಯಾನಕ್ಕೆ ನಿಮಗೆ ಅದ್ರ ಬಗ್ಗೆ ಇರುವಂತಹ ಕಲ್ಪನೆಗಳೇನು ಅನ್ನೋದ್ರ ಮುಖಾಂತರವಾಗಿ ತಾವೆಲ್ಲರೂ ಕೂಡ ಕಮೆಂಟ್ ಮುಖಾಂತರವಾಗಿ ತಿಳಿಸ್ಕೊಡ್ಬೇಕು ಅಂತೇಳಿ ನಾನು ಈ ಮೂಲಕ ನಿಮ್ಮಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು.